ಇವಾಗಲೇ ಕಷ್ಟ ಆಗ್ತಾ ಇದೆಯಾ? ಇವತ್ತು ಇವ್ರಿಗೆ ಎಂತೆಂತ ಟಾಸ್ಕ್ ಗಳನ್ನ ಕೊಡ್ತೀನಿ, ನೀವೇ ನೋಡಿರ. ಇವಾಗ್ಲೇ ದೈವ ದೇವರುಗಳನ್ನೆಲ್ಲ ನೆನ್ಸ್ಕೊಂಡ್ಬಿಡಿ. ಸೀರಿಯಸ್ ಆಗಿ ನನ್ಗೆ ಹೊರಗಡೆ ಕುತ್ಕೊಳಕ್ ಆಗ್ತಾ ಇಲ್ಲ. ಅದು ಹೆಂಗ್ ಕುತ್ಕೊಂಡಿದಾರೋ ದೇವ್ರ ಒಬ್ಬನ್ಗೆ ಗೊತ್ತು. ಸುಸು ಬರ್ತಾ ಇಲ್ಲ ಬ್ರೋ. ಇವ್ರ ನೋಡಿ ನನಗ್ ಸುಸು ಬಂದಂಗ ಆಗ್ತದೆ. ನೀನ್ ಕೊಟ್ಟಿದ್ ಕಬ್ಬಿನಲ್ಲಿ ಎಣ್ಣೆ ಅಲ್ಲ ರೀ, ಕುಡ್ದೋಡ್ತಾರ ಆಡ್ತವ್ರೆ. ಕಾಮಿಡಿಯನ್ಸ್ಗೆಲ್ಲ ಬಂದ ಸರಿ ಹಂಗೆ ಒಂದ್ ಜೋಕ್ ಹೇಳು ಅಂತ ಹೇಳಿದ್ಮೇಲೆ ಇದೇನ್ ಜೋಕಾ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಚಾಲೆಂಜ್ ವಿಡಿಯೋನ ಮಾಡ್ತಾ ಇದೀನಿ. ಚಾಲೆಂಜ್ ಮಾಡ್ತಾ ಇರೋದು ನಾನು ಅಲ್ಲ, ನಮ್ಮ ಫಾಲೋವರ್ಸ್. ಇವಾಗ ಅವ್ರನ್ನ ಕರಿತೀನಿ, ಆಮೇಲೆ ಮುಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಸೊ ನಿಮ್ ಹೆಸರನ್ನ ನೀವೇ ಹೇಳ್ಬಿಡಿ. ನನ್ನ ಹೆಸರು ಮನು ಅಂತ. ಮನು. ಸುಮಂತ್ ಅಂತ. ಸುಮಂತ್. ಕಾವ್ಯಶ್ರೀ. ಕಾವ್ಯಶ್ರೀ. ವಿನಯ ಗಣೇಶ್. ಸೊ ನಂದೇ ಅರ್ಧ ಹೆಸರು ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಗೈಸ್, ಸೊ ಒಂದ್ ವಿಷಯನ ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳೋದಕ್ಕೆ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಂಗೆ ಈ 4 ಜನ ಗೊತ್ತಿಲ್ದಿರೋರು, ಬೇಕಂದ್ರೆ ನೀವು ಅವ್ರನ್ನೇ ಆಮೇಲೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಏನ್ ಬೇಕಾದ್ರೂ ಕೇಳ್ಬೋದು. ನಾನು ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದೆ, ಒಂದು ಚಾಲೆಂಜ್ ವಿಡಿಯೋನ ಮಾಡ್ತಾ ಇದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿ. ಅದರಲ್ಲಿ 4 ಜನ ಫಸ್ಟ್ ಗೆ ರಿಪ್ಲೈ ಮಾಡಿದ್ರು, ಅದಾಗಿದ್ಮೇಲೆ ರೆಸ್ಪಾಂಡ್ ಮಾಡಿ ಸೊ ಇವತ್ತು ಚಾಲೆಂಜ್ ಮಾಡಬೇಕು ಅಂತ ಬಂದಿದ್ದಾರೆ. ಬಟ್ ಅವ್ರಿಗೆ ಹೆಂಗಿರುತ್ತೆ ಚಾಲೆಂಜು, ಏನ್ ಟ್ವಿಸ್ಟ್ ಅಂತ ಗೊತ್ತಿಲ್ಲ. ಸೊ ಒಂದೊಂದನ್ನಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ನಿಮ್ಗೂ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಮಾಡಕ್ಕೆ ಹೊರಟಿರುವಂತ ಚಾಲೆಂಜ್ ಏನು ಅಂತ ಅಂದ್ರೆ, ಕಾರಲ್ಲಿ ನಿಮ್ಮ ತಾಕತ್ತಿರೋವರೆಗೂ ನೀವು ಇರ್ಬೋದು. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಷ್ಟೊತ್ತರೆಗೂ ಇರ್ತೀರೋ ಅಷ್ಟು ದುಡ್ಡು ನಿಮ್ಗೆ ಸಿಗುತ್ತೆ. ಫಾರ್ ಎವ್ರಿ 1 hour 1000 ರೂಪೀಸ್ ಸಿಗ್ತಾ ಹೋಗುತ್ತೆ. 24 hours ಇದ್ರೆ 24,000 ಸಿಗುತ್ತೆ. 48 hours ಇದ್ರೆ 48,000 ಸಿಗುತ್ತೆ. ಬಟ್ ನಾನು ಹೇಳಿ ಟಾಸ್ಕ್ಗಳನ್ನ ಮಾಡ್ತಾ ಇರಬೇಕು. ಟಾಸ್ಕ್ ಅಲ್ಲಿ ಸೋತಾಗ ಪನಿಷ್ಮೆಂಟ್ಸ್ ಇರುತ್ತೆ. ಚೆನ್ನಾಗಿದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇರುತ್ತೆ. ಸೊ ಏನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ 8 ಸೀಟರ್ ಕಾರ್ನ ಕಂಪ್ಲೀಟ್ ಆಗಿ 4 ಸೀಟರ್ ಮಾಡ್ಬಿಡೋಣ. ಸೊ ಹೆಂಗೆ ಅಂತ ನೋಡಿರಂತ. ಸೊ ಇವಾಗ ಆ 4 ಜನ ಇಲ್ಲಿ ಕುತ್ಕೋತಾರೆ. ಕರೆಣ ಗೈಸ್, ಮನೆ ಹತ್ತಿ ಬ್ರೋ, ಯಾವ ಸೀಟ್ ಬೇಕೋ ಚೂಸ್ ಮಾಡ್ಕೊಳ್ಳಿ. ಚಕ್ಕಲ್ ಪಟ್ಟ ಆದ್ರೂ ಹೊಡ್ಕೊಂಡು ಕುತ್ಕೊಳ್ಳಿ, ಕಾಲು ಎತ್ತಾದ್ರೂ ಕುತ್ಕೊಳ್ಳಿ, ಒಟ್ನಲ್ಲಿ ಹೆಂಗೋ ಆರಾಮಾಗಿ ಕುತ್ಕೊಳ್ಳಿ. ಇವಾಗಲೇ ಕಷ್ಟ ಆಗ್ತಾ ಇದೆಯಾ? ಏನಿಲ್ಲಪ್ಪ, ಬಾಯ್ಸ್ ಅಡ್ಜಸ್ಟ್ ಆಗ್ಬಿಡ್ತಾರೆ ಗೈಸ್. ನೀವು ಉಗುದ್ರಿ ಅಂತ ಗೊತ್ತಾಯ್ತಾ ಇಲ್ವಲ್ಲ ಸರ್? ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್. ಇನ್ನೇನು ಓಪನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ. ಇವತ್ತು ಇವ್ರಿಗೆ ಎಂತೆಂತ ಟಾಸ್ಕ್ಗಳನ್ನ ಕೊಡ್ತೀನಿ, ನೀವೇ ನೋಡಿರಂತೆ. ಬನ್ನಿ ಇವಾಗ. ಇಲ್ಲ, AC ಎಲ್ಲ ಆನ್ ಮಾಡ್ತಾರೆ. ಏನ್ ಬ್ರೋ? AC ಎಲ್ಲ ಆನ್ ಮಾಡ್ತೀರಾ, ಅಷ್ಟೊಂದು ಕೆಟ್ಟವರಲ್ಲ ಅಂತ ಇದೆ ಬ್ರೋ. ಹೌದಾ? ಹೌದು ಬ್ರೋ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಓ, ನಾನೇ ಕೊಡ್ತೀನಿ, ನೀವು ತಲೆ ಕೆಡ್ಸ್ಕೋಬೇಡಿ. ಗುರುವಾರ ಬೆಚ್ತೀನಲ್ಲ ನಾನು, ಅದೇ ಪ್ರಾಬ್ಲಮ್. ಟಾಸ್ಕ್ ಮಾಡಕ್ ಬಂದಿದ್ದೀರಾ, ತಿನ್ನಕ್ಕೆ ಬಂದಿದ್ದೀರಾ ಬ್ರೋ? ನಿಮ್ಗಳಿಗೆಲ್ಲ ನೀವ್ ಎಷ್ಟೊತ್ತವರೆಗೂ ಇರ್ಬೋದು ಅಂತ ಅನ್ಸುತ್ತೆ? ಒಂದಿನ 2 ದಿನ ಗೈಸ್. ಸೊ ಇವಾಗ ಫಸ್ಟ್ ಟಾಸ್ಕ್ ನ ಮಾಡೋಣ. ಸೊ ಫಸ್ಟ್ ಇಸ್ ವೆರಿ ಸಿಂಪಲ್ ಟಾಸ್ಕ್. ಬಲೂನ್ ಊದಿದ್ದೀರಾ ಲೈಫಲ್ಲಿ? ಅಷ್ಟೇ, ಇವಾಗ್ಲೂ ಅದನ್ನೇ ಮಾಡ್ಬೇಕು. ಬಟ್ ಒಂದು ಚಿಕ್ಕ ಟ್ವಿಸ್ಟ್ ಏನು ಅಂತ ಅಂದ್ರೆ, ಯಾರ ಬಲೂನು ಅತಿ ಚಿಕ್ಕದಾಗಿರುತ್ತೆ ಇಲ್ಲ ಕೊಟ್ಟಂತ ಬಲೂನ್ ನ ಒಡೆದಾಕೋತಾರೋ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಗೈಸ್, ಪನಿಷ್ಮೆಂಟ್ ಇಸ್ ವೆರಿ ಸಿಂಪಲ್. ಯು ಗೈಸ್ ಹ್ಯಾವ್ ಟು ಡ್ರಿಂಕ್ 1 ಲೀಟರ್ ವಾಟರ್. ನಿಮ್ಗೆ ಕಟ್ಟಕ್ 2 minutes ಟೈಮ್ ಇರುತ್ತೆ. ಯಾರು ಬಲೂನ್ ಅತಿ ದೊಡ್ಡದಾಗಿ ಊದ್ತಾರೆ, ಊದ್ಬಿಟ್ಟು ಕಟ್ಟಬೇಕು. ಸೊ ಫಸ್ಟ್ ಹೊಡೆದೋದ್ರೆ ದಟ್ ಪರ್ಸನ್ ಇಸ್ ಎಲಿಮಿನೇಟೆಡ್, ಹಿ ಇಸ್ ಅ ಲೂಸರ್. ಯಾರು ದೊಡ್ಡದಾಗಿರುತ್ತೆ ಹಿಲ್ ಬಿ ದ ವಿನ್ನರ್, ತುಂಬಾ ಚಿಕ್ಕದಾಗಿರೋ ಹಿಲ್ ಬಿ ಅ ಲೂಸರ್. ಅವ್ರಿಗೆ 1 ಲೀಟರ್ ನೀರು ಕುಡಿಬೇಕು. ಪ್ರಭುಲಿಂಗೇಶ್ವರ ಇವಾಗ್ಲೇ ದೈವ ದೇವರುಗಳನ್ನೆಲ್ಲ ನೆನ್ಸ್ಕೊಂಡ್ಬಿಡಿ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. Your time starts now. Come on. ನಾನ್ ಸಿಕ್ಕಾಪಟ್ಟೆ ಬರ್ತಾ ಇದ್ದೇನೆ ಇವ್ರನ್ನೆಲ್ಲ ನೋಡಿ. 1 minute ಆಯ್ತು, ಇನ್ 1 minute ಇದೆ. ನೀನು ಕಟ್ಟಿಲ್ವಾ? ಲಾಸ್ಟ್ 20 seconds ನೀಟಾಗಿ ಟೈ ಆಗಿರ್ಬೇಕು. ಕಟ್ಬಿಟ್ಟಾ? ಟೈಮ್ ಅಪ್ ಅಷ್ಟೇ. ಟೈಮ್ ಅಪ್. ಕಟ್ಟಿದ್ದೀನಿ. ಓಕೆ, 3 ಜನ ವಿನ್ನರ್ಸ್. ಏನ್ ಅಷ್ಟು ದೊಡ್ಡದಾಗ ಊದಿದ್ರಿ? ನಾನು ಫಸ್ಟ್ ಇಲ್ಲ, ಬಲೂನ್ ಕಟ್ಟಕ್ ಬರಲ್ಲ. ಜೀವನದಲ್ಲಿ ಬಲೂನ್ ಕಟ್ತಾರ, ನೀನ್ ಮುಂದಕ್ಕೆ ಏನ್ ಕಟ್ತೀರಾ? ತಾಲಿ ಕಟ್ತೀನಿ. ಶಪಥಗೈದ ಬಬ್ರುವಾಹನ. 1 ಗಂಟೆ ಕಷ್ಟ, ಅಲ್ಲಿ 3 ಗಂಟೆ ಆಗ್ತೀರಾ ಬ್ರೋ? ಲೂಸರ್ಗೆ 1 ಲೀಟರ್ ನೀರು ತಗೊಳ್ಳಿ, 3 ನಿಮಿಷದಲ್ಲಿ ಖಾಲಿ ಮಾಡಿ. ಸುಮಂತಣ್ಣ, ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಬ್ಬಿಸ್ಬೇಕಲ್ಲಮ್ಮ. ಕುಡಿ. ಇವಾಗ ಫಸ್ಟ್ ಟಾಸ್ಕ್ ನ ಕಂಪ್ಲೀಟ್ ಆಗಿ ಮುಗಿಸಿದೀರಾ ಎಲ್ರು? ಆರಾಮಾಗಿ 10 ನಿಮಿಷ ರೆಸ್ಟ್ ಮಾಡಿ ನಾನು ಹೊರಗಡೆ ಹೋಗ್ಬರ್ತೀನಿ. ಅವ್ರು ಚಿಲ್ ಮಾಡ್ತಾರ ಹೊರಗಡೆ. ಸೀರಿಯಸ್ ಆಗಿ ನನ್ಗೆ ಹೊರಗಡೆ ಕುತ್ಕೊಳಕ್ ಆಗ್ತಾ ಇಲ್ಲ. ಅದು ಹೆಂಗ್ ಕುತ್ಕೊಂಡಿದಾರೋ ದೇವ್ರ ಒಬ್ಬನ್ಗೆ ಗೊತ್ತು.
ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ. ಪಾಪ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದಾರೆ. ಕೇಳೋಣ ಇವಾಗ. ಗೈಸ್ ಹೆಂಗ ಅನ್ಸ್ತದೆ? ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಇರೋ ಸ್ಮೆಲ್ ಹಿಂಗ್ ಬರ್ತಾ ಇದೆ. ಆಲ್ ಫೈನ್. ನಿಮಿಷ ಬಂದಿರಲ್ಲ ಅಂದಿದ್ರೆ ಹೋಗ್ಬಿಡ್ತಾ ಇದ್ದಾರೆ. ಹೆಂಗಾಗೋರೆ? ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ, ನನ್ಗೆ ಅರ್ಥ ಆಗತ್ತೆ. ಅದಕ್ಕೆ ನಾನ್ ಮಾತ್ರ ಎಸಿ ಹಾಕೊಂತೀನಿ. ಸೊ ಇವಾಗ ಎರಡನೇ ಚಾಲೆಂಜ್ ಏನು ಅಂತ ಅಂದ್ರೆ, ಎಲ್ಲರ ಹತ್ರನೂ ಫೋನ್ ಇದೆ ಅಲ್ಲ, ನೀವ್ ಎಲ್ರು ನಿಮ್ಮ ಫೋನ್ಗಳನ್ನ ಎತ್ಕೊಂಡು ನಾನು ಇವಾಗ ಒಂದ್ ರೌಂಡ್ ಹೋಗಿ ಬರ್ತೀನಿ. ನಿಮ್ಮ ಫೋನ್ ಅಲ್ಲಿ ಯಾವ್ದಾದ್ರು ಗಾಡಿ ಕಾಣಿಸಿ ಆ ನಂಬರ್ ಪ್ಲೇಟ್ ಅಲ್ಲಿ ಎಲ್ಲಾದ್ರೂ ನಂಬರ್ಗಳನ್ನ ಆಡ್ ಮಾಡಿದ್ರೆ 9 ಬರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ KA09 MA 7722 ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಅವಾಗ 7722 ಆಡ್ ಮಾಡಿದ್ರೆ ಏನಾಗುತ್ತೆ? 7 7 14 14 + 4 18 8 + 1 9. ಎಷ್ಟು ಇಮೇಜಸ್ ಗಳನ್ನ ತಗೊಂತೀರೋ ದ ಫಸ್ಟ್ ಪರ್ಸನ್ ವಿಲ್ ಬಿ ದ ವಿನ್ನರ್. ಸೊ ಇವಾಗ ಪನಿಷ್ಮೆಂಟ್ ಏನು ಅಂತ ಅಂದ್ರೆ, ಲಾಸ್ಟ್ ಬಂದವ್ರಿಗೆ 3 ಎಳ್ನೀರು ಕುಡಿಬೇಕು, ಲಾಸ್ಟ್ ಸೆಕೆಂಡ್ ಬಂದವ್ರಿಗೆ 2 ಎಳ್ನೀರು, ಸೆಕೆಂಡ್ ಪ್ಲೇಸ್ ಬಂದವ್ರಿಗೆ 1 ಎಳ್ನೀರು, ಫಸ್ಟ್ ಬಂದವ್ರಿಗೆ ಏನು ಇಲ್ಲ. ಸೊ ಇವಾಗಿಂದಾನೆ ಸ್ಟಾರ್ಟ್. ಇಲ್ಲೇ ಏನಾದ್ರು ಕಾಣಿಸಿದ್ರು ತಗೋಬಹುದು. ಟೈಮ್ ಸ್ಟಾರ್ಟ್ಸ್. ನಾವು ಇಷ್ಟೇ ಸ್ಪೀಡಲ್ಲಿ ಓಡಿಸ್ತೀನಿ ಬ್ರೋ ಗಾಡಿ. ಓಕೆ, ನಿಮ್ಗಳಿಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತೀನಿ ಗೈಸ್. ಒಂದು ಕಾರ್ ಹೋಯ್ತು, ಅದ್ರಲ್ಲೂ 9 ಇತ್ತು. ನಾನೇ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಹುಡುಕ್ತಾ ಇದೀನಿ ಅವ್ರಕ್ಕಿಂತ. ಫೈನಲಿ ಇವಾಗ ಒಂದ್ ಸರ್ಕಲ್ ಮುಗಿಸ್ಕೊಂಡ್ ಬಂದಿದೀವಿ. ಡನ್. ಎಲ್ಲ ಕರೆಕ್ಟಾಗಿರೋ ಫೋಟೋ ಹಿಡ್ದಿದ್ದೀರಾ? ಕೊಡಿ ನಿಮ್ದು. ಓಕೆ, 7 8 9 1 6 7 8 9 2. ಓಕೆ, 3 ಕಾವ್ಯ 3 ಕೊಡಿ. 6 9. ಇದು ಹೆಂಗ್ರಿ ಇದು? ಇದಾಗಲ್ಲ. ಹೆಣ್ಮಗು ಇಷ್ಟು ಗಾಡಿಗಳದ್ದು ಫೋಟೋ ತೆಗ್ದಿದ್ದಾರೆ. ಇಷ್ಟು ತೆಗ್ದಿ ಅದ್ರಲ್ಲಿ ಬರೀ 3 ಕರೆಕ್ಟ್ ಆಗಿರೋದು. ಯಾರ್ದಿದು? ಒಂದೇ 6 4 10 10 15 5. ಓಕೆ, ಸೊ ನಿಮ್ಗೆ ಏನೇ ಎಳ್ನೀರು ಸಿಗ್ತಾ ಇಲ್ಲ. ಸೊ ಲಾಸ್ಟ್ ಬಂದ್ರ ಬ್ರೋ, ನಿಮಗೆ 3, ನಿಮ್ಮಿಬ್ರಿಗೂ 2. ಕೈಸಿ ಹೋಗಿ ಎಳ್ನೀರು ತಗೊಂಡ್ಬರೋಣ. 10 ಎಳ್ನೀರು ಬೇಕು, ಜಾಸ್ತಿ ನೀರು ಅಂತದ್ ಕೊಡಿ. ಕುಡೀರಿ, ಆರಾಮಾಗಿ ಕುಡೀರಿ. 1 ಲೀಟ್ರು ನೀರು, ಇವಾಗ 3 ಎಳ್ನೀರು. ನಿಮ್ಮ ಮನೆಯಲ್ಲೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ ಬ್ರೋ. ಸುಸು ಬರ್ತಾ ಇಲ್ಲ ಬ್ರೋ? ಇವ್ರ ನೋಡಿ ನನಗೆ ಸುಸು ಬಂದಂಗೆ ಆಗ್ತದೆ. ಹಾ ಕುಡೀರಿ, ಕೊಡಿ. ಇದೇ ಹೇಳಿ ನಿಮ್ಗೆ ಇದು ಪನಿಷ್ಮೆಂಟ್ ತರ ಅನಿಸ್ತಾ ಇದೆ. ನನಗ್ ಪನಿಷ್ಮೆಂಟ್ ಇದ್ದಂಗಿದೆ. ನಾನು ಹೋಗೋದು, ನಾನು ಎತ್ಕೊಂಡ್ಬರೋದು. How is the feeling? ಕೃಷ್ಣ. ಓಕೆ, ನೆಕ್ಸ್ಟ್ ಟಾಸ್ಕ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪನಿಷ್ಮೆಂಟ್ ಏನು ಅಂತ ಹೇಳ್ಬಿಡ್ತೀನಿ. ಸೊ ಹೂ ಅವರ್ ದ ವಿನ್ನರ್ ಇಸ್, ವಿಲ್ ಬಿ ವೆರಿ ಸೇಫ್. ಯಾರು ಸೋಲ್ತಾರೆ, ಲಾಸ್ಟ್ ಬಂದಂತ ಪರ್ಸನ್ಗೆ 10 ಗ್ಲಾಸ್ ಕಬ್ಬಿನ ಹಾಲು ಇರುತ್ತೆ. ಸೆಕೆಂಡ್ ಲಾಸ್ಟ್ 8 ಗ್ಲಾಸು, ಥರ್ಡ್ 6 ಗ್ಲಾಸ್. ಓಕೆ, ಕಮ್ ಲೆಟ್ಸ್ ಗೋ. ಏನ್ ಜೋಶ್ ಅಲ್ಲ ಅವ್ರೆ ಗೈಸ್, ಸೀರಿಯಸ್ ಆಗಿ ಇವ್ರು ಯಾರು ಟಾಸ್ಕ್ ಮಾಡೋ ತರ ಕಾಣಿಸ್ತಾ ಇಲ್ಲ ಗೈಸ್. ಸೊ ಎಲ್ರು ಏನೇನ್ ಮಾಡ್ಕೊಂಡಿದ್ರು ಒಂದ್ಸರಿ ಹೇಳ್ಬಿಡಿ. ಸ್ಟಾರ್ಟ್ ವಿತ್ ವಿನಯ. ನಾನು ಟ್ರಾವೆಲ್ ಏಜೆನ್ಸಿಲಿ ವರ್ಕ್ ಮಾಡ್ತಿರೋದು, ಹಾಗೆ ಮಾಡೆಲಿಂಗ್ ನ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೂಪರ್. ನೀವು ಕಾವ್ಯ? ನಂದು MSW ಕಂಪ್ಲೀಟ್ ಆಗಿದೆ, ಜಾಬ್ ಸರ್ಚ್ ಮಾಡಿ. ನೀವು ಬ್ರೋ? ಮನು? ನಾನು ಜರ್ನಿ ವಿತ್ ಕನ್ನಡಿಗ ಅಂತ ಯೂಟ್ಯೂಬರ್, ಮತ್ತೆ ನಾನು ಈಗ ಸದ್ಯಕ್ಕೆ BE ಮಾಡ್ತಾ ಇದ್ದೀನಿ. ಗೈಸ್ ನಾನು ಸಬ್ಸ್ಕ್ರೈಬ್ ಆಗ್ತೀನಿ, ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ನೀವು ಬ್ರೋ? ನಾನು BCom ಫೈನಲ್ ಇಯರ್, ಮತ್ತೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ. ನೋಡೋಣ, ಹಂಗೆ ಒಂದು ಕಾಮಿಡಿ ಮಾಡಿ ನೋಡೋಣ. ಅದೇ ಇದೇ ರೋದ್ನೆ ಎಲ್ಲಾರ್ದು. ಕಾಮಿಡಿಯನ್ಸ್ಗೆಲ್ಲ ಬಂದ ಸರಿ ಹಂಗೆ ಒಂದು ಜೋಕ್ ಹೇಳು ಅಂತ ಕೇಳಿದ್ಮೇಲೆ ಇದೇನ್ ಜೋಕಾ ಅಂತ ನೋಡೋಣ, ಹಂಗೆ ಒಂದು ಮಾಡಿ ಬ್ರೋ, ನೋಡೋಣ. ನಂದೇ ಒಂದು ಜೋಕ್ ಹೇಳ್ತೀನಿ. ನಿಮ್ದೇ ಹೇಳಿ ಬ್ರೋ. ಇಲ್ಲಿ ಇಂಜಿನಿಯರ್ಸ್ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ BCom ಮಾಡೋದು ಈಸಿ ಇದೆ ಅಂತ. ಕೋಳಿಂಗ್ ಮಾತ್ರ ಗೊತ್ತು, ಮೊಟ್ಟೆ ಇಡೋ ತಿಕಾನು ಏನು ಅಂತ. ಶುಭರಾತ್ರಿ. ಟಾಸ್ಕ್ ಏನು ಅಂತ ಹೇಳಕ್ಕಿಂತ ಮುಂಚೆ 1 2 3 4 ಇದೇ ಆರ್ಡರ್ ಅಲ್ಲೇ ಹೋಗ್ತಾ ಇರುತ್ತೆ ಸಾಂಗು. ಸೊ ಇವಾಗ ಏನು ಒಂದು ಟ್ವಿಸ್ಟ್ ಅಂತಂದ್ರೆ, ಒಂದು ಲೆಟರ್ ಆಗಿ, ಇವಾಗ ಫಾರ್ ಎಕ್ಸಾಂಪಲ್ ವಿನಯ್ ಅವ್ರು ಹಾಡಿದ್ರು, ಆಡಿ 5 ಸೆಕೆಂಡ್ ಒಳಗಡೆ ನೀವು ಹಾಡ್ಬೇಕು. ಇಲ್ಲಾಂದ್ರೆ ಯಾವ್ದಾದ್ರು ಹಾಡು, ಕನ್ನಡ ಮಾತ್ರನೇ. ನಿಮ್ಗೆ ಇಷ್ಟ ಬಂದ ಹಾಡನ್ನ ನೀವು ಸ್ಟಾರ್ಟ್ ಮಾಡಿ. ಓಕೆ, ಎವ್ರಿಬಡಿ ಕ್ಯಾನ್ ಜಾಯಿನ್ ದಮ್. ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ನೋಡುತ್ತಿದ್ದ ಮೇಲೂ ತುಂಬಾ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಸಿರು ಬೆಸೆದ ಮೇಲೂ. 1 2 3 ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ರಟ್ಟಿ ಪುಟ ರಾಟೇಟ, ಟುವಿ 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 ಎಂದು ಆಡುವ ಹೊಸ ಹಕ್ಕಿಯ ನೋಡಿದೆ, ದಿಮಕ ದಿಮಕ ಧೂಳ್, ವೀರ ಕನಕೆ ಹೆಸರು ನೀಡೋ, ಯಾರಿವಳು ಸೂಜಿಮಲಿ ಕಣ್ಣವಳು, ಟಿಕ್ 1
ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5. ಯಾರದು ಥರ್ಡ್ ಪರ್ಸನ್? ಮನೋ 10 ಗ್ಲಾಸ್ ಕುಡಿಯೋಕೆ ರೆಡಿ ಆಗಿ. ಲಾ ನೀವಾಡಿ. ಟಿಕ್ ಟಿಕ್ 4, ಟಿಕ್ ಟಿಕ್ 5 ನೀವು. ಟಿಕ್ ಟಿಕ್ 4, ಟಿಕ್ ಟಿಕ್ 5. ಯಾಕೆ ನಾನು ಹೇಳ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ. ಸರಿ ರೆಡಿ? ಆರಾಮಾಗಿ ಕೂತಾರ ಗುರು ಇವರು. 10 ಗ್ಲಾಸ್ ಕುಡಿಯೋದಕ್ಕೆ ನಿಮ್ಗೆ 3 ನಿಮಿಷ ಟೈಮ್ ಇದೆ. ಟೈಮ್ ಸ್ಟಾರ್ಟ್ಸ್ ನೌ ಬ್ರೋ. ಯೂಟ್ಯೂಬರ್ನ ಬೆಳೆಸಿ ಅಂದ್ಬಿಟ್ಟು ಹಿಂಗ ಮಾಡೋದು. ನಮ್ ಯೂಟ್ಯೂಬರ್ ಚೆನ್ನಾಗಿರ್ಬೇಕು ಬ್ರೋ. ಆರಾಮ ಕುಡಿರೋ ವಾಂದಿಗಿದ್ದು ಹಾಕ್ಬಿಡಿರೋ ಆಗಲ್ಲ. ಗಟ್ಟಿ ಐತೆ. ಮನು ಅವ್ರು ಗಿವ್ ಅಪ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು. ಈ ಮನುಷ್ಯ ಏನು ಹಿಂಗೆ 8 ಗ್ಲಾಸ್ ಕಬ್ಬಿನ ಹಾಲು, 1 ಲೀಟರ್ ನೀರು, 3 ಎಳ್ನೀರು. ಇನ್ನೂ ಸ್ಟ್ರಾಂಗ್ ಆಗವ್ರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಿಮ್ದು ಟರ್ನ್. ನಂಗೆ ಇವರೆಲ್ಲ ಕುಡಿಯತಾರ ನೋಡ ನಂಗೊಂಥರ ಅನ್ಸ್ತದೆ. ಕೇಕ್ ತಗೊಂಡ್ ಕುಡಿತಾವ್ರಿ ಇವರು. ಔಟು. ನೀನ್ ಕೊಟ್ಟಿದ್ ಕಬ್ಬಿನಲ್ಲಿ ಎಣ್ಣೆ ಅಲ್ಲ ರೀ, ಎಣ್ಣೆ ಕುಡ್ದೋಡ್ತಾರ ಆಡ್ತವ್ರೆ. ಆರಾಮಾಗಿದ್ದೀರಲ್ಲ? ಆಲ್ ಫೈನ್. ಇವಾಗ ಇಲ್ಲಿ ಹಿಂಸೆ ಕೊಡೋಣ. 1 ವಿಕೆಟ್ ಆಲ್ರೆಡಿ ಎಲಿಮಿನೇಟ್ ಆಗಿದೆ. 6 ಅವರ್ 7 ಅವರ್ ಕಾರಲ್ಲಿ ಇಡ್ತೀನಿ ಅಂತ ಅಂದವರು 2.5 ಅವರ್ಗೆ ಔಟ್. ಇವಾಗ ನೆಕ್ಸ್ಟ್ ಇನ್ನೊಂದು ವಿಕೆಟ್ ಬಿಡುವಂತ ಸಮಯ. ವೆರಿ ಸಿಂಪಲ್ ಟಾಸ್ಕ್ ಗೈಸ್. ಸೊ ಈ ಗೇಮು ಸಿಕ್ಕಾಪಟ್ಟೆ ಸಿಂಪಲ್ ಗೇಮ್ ಇದು. ವರ್ಡ್ ಬಿಲ್ಡಿಂಗ್ ಗೊತ್ತಾ? ಇವಾಗ ಬಟರ್ಫ್ಲೈ ಲಾಸ್ಟ್ ಲೆಟರ್ ವೈ. ವೈ ಇಂದ ನೀವು ನೆಕ್ಸ್ಟ್ ವರ್ಡ್ ನ ಹೇಳ್ತಾ ಹೋಗ್ಬೇಕು. ಸೊ ಇದಕ್ಕೂ 5 ಸೆಕೆಂಡ್ ಟೈಮ್ ಇರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಓಕೆ, ಫಸ್ಟ್ ಲೆಟರ್ ನಾನು ಕೊಡ್ತಾ ಇರೋದು ಕನ್ನಡ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರಸಮ್ಮ. ಎ ಕಮನ್ ಸ್ಟಾರ್ಟ್. 5 seconds ಟೈಮು. ಇ ಎಲಿಫೆಂಟ್. ಟಿ ಟಾಯ್. ಯೆಲ್ಲೋ. ವೈಟ್. ಇಂಗ್ಲಿಷ್. 1 2 3 4 5. ಇಯರ್ಸ್. A few moments later. ಓಕೆ ಅಲ್ಲ, ಇವಾಗ ಫಸ್ಟ್ ಯಾರು ಔಟ್ ಆಗಿದ್ದು? ಫಸ್ಟ್ ಕಾವ್ಯ ಅವರು. ಕಾವ್ಯ ಫಸ್ಟ್. ಡಮರ 1 kg. 1 kg ತಿನ್ನಲ್ಲ. ಯು ಗಿವಿಂಗ್ ಅಪ್. ಟ್ರೈ ಮಾಡ್ರಿ. ಅವ್ರು ಅಟ್ಲೀಸ್ಟ್ ಕಬ್ಬಿನಲ್ಲೆಲ್ಲ ಕುಡ್ದಿದ್ದಾರೆ. ಓಕೆ, ನಿಮ್ ಬಿರಿಯಾನಿ ತಗೊಂಡ್ಬರ್ತೀನಿ ಬ್ರೋ. ಫಸ್ಟ್ ಸೋತವರು, ಸೆಕೆಂಡ್ ಸೋತವರು. ಆಯ್ತಲ್ಲ, ಇಳಿತೀನಿ ನಾನು. ಎಂತಕ್ಕೆ ಅಂದ್ರೆ ಅರ್ಧ ಕೆಜಿ ಬಿರಿಯಾನಿ ಯಾರು ತಿನ್ನಕ್ಕಾಗುತ್ತೆ? ಅದು ಇಷ್ಟೆಲ್ಲ ಕುಡಿದ್ಬಿಟ್ಟು 2 ಲೀಟರ್ ಕಬ್ನಾಲು, 1 ಲೀಟರ್ ನೀರು, 3 ಎಳ್ನೀರು ಕುಡಿದ್ಬಿಟ್ಟು ಸುಮ್ನೆ ವೇಸ್ಟ್ ಆಗ್ತಾ ಇಲ್ಲ. ಬ್ರೋ ತೆಗೀರಿ, ಬನ್ನಿ ಬ್ರೋ. ಕರ್ಕೊ ಹೋಗ್ತೀನಿ ನಾನು. ಓಕೆ ಬಾಯ್. ನೀನ್ ಅಲ್ಲೇ ಇರು ಸಂಜೆ ತನಕ. ಇವಾಗ ಜಸ್ಟ್ ಇಲ್ದೆ ಆಗ್ಲಿಲ್ಲ. ಸುಮ್ನೆ ಅರ್ಧ ಕೆಜಿ ಬಿರಿಯಾನಿ ತರ್ಸ್ಕೊಂಡು ಅರ್ಧ ತಿಂದು ಆ ಟೈಮಲ್ಲಿ ಔಟ್ ಆಗೋ ಬದಲು ಇವಾಗ ಇಳ್ದು ಬಂದೆ. ನಿಮ್ಗೋಸ್ಕರ ತಿಂತೀರಾ ಅಂದ್ಬಿಟ್ಟು ನಾನು ವೇಯಿಂಗ್ ಮಿಷಿನ್ ಎಲ್ಲ ತಗೊಬಂದ್ಬಿಟ್ಟೆ. ಏನ್ ನೀಟಾಗಿ ಅರ್ಧ ಕೆಜಿ ಕೊಡೋಣ ಅಂತ. ಸೀರಿಯಸ್ ಆಗಿ ಎಲ್ಲಾ ಟಾಸ್ಕ್ ನ ಸೋತ್ರು ಸೆಕೆಂಡ್ ಬಂದಿದ್ದಾರೆ. ಬಟ್ ಅದು ನಿಜಲ್ಲೂ ಖುಷಿ ಆಯ್ತು. ಅವರಲ್ಲಿ ಸಂಜೆ ತನಕ ಅಲ್ಲೇ ಇರ್ಸಿ ಅವ್ರಿಗೆ. ವಿನ್ನರ್ ಅವರೇನೆ, ಬಟ್ ಸಂಜೆ ಅವ್ರಿಗೂ ಇಡ್ಸೋಣ. ಇರ್ಸಿ ಸಂಜೆ ತನಕ. ಫೈನಲಿ ನೀವೇ ವಿನ್ನರು. ಓಕೆ, ಇವಾಗ ಒಂದು ಆಕ್ಚುಲ್ ಟ್ವಿಸ್ಟು. ಸೊ 10 o'clock ಸ್ಟಾರ್ಟ್ ಮಾಡಿದ್ದು, ಇವಾಗ ಎಕ್ಸಾಕ್ಟ್ ಆಗಿ 1-3 ಅವರ್ ಇದ್ದೀರಾ ನೀವು ಅಷ್ಟೇ. ಸೊ ನೀವು ಇಲ್ಲೇ ಕಂಟಿನ್ಯೂ ಮಾಡಿದ್ರೆ, ಟಾಸ್ಕ್ ಜೊತೆಗೆ ನಾನು ಒಬ್ಳೆ ಮಾಡ್ತೀನಿ, ನನಗೆ ಇನ್ನೂ ದುಡ್ಡು ಬೇಕು ಅಂತಂದ್ರೆ ವಿ ಕ್ಯಾನ್ ಕಂಟಿನ್ಯೂ. ಇಲ್ಲ ನಾನು ವಿನ್ನರ್ ಸಾಕು 3 ಅವರ್ಸ್ಗೆ ಅಂತಂದ್ರೆ ವಿ ಕ್ಯಾನ್ ಗೆಟ್ ಆನ್. ಮಾಡ್ತೀನಿ. ಸೀರಿಯಸ್ ಆಗಿ ಕಂಟಿನ್ಯೂ ಮಾಡ್ತೀರಾ? ಟಾಸ್ಕ್ ನನ್ನ ಜೊತೆ ಇರುತ್ತಾ? ಓಕೆ. ಇಫ್ ಇನ್ ಕೇಸ್ ಸೋತ್ರೆ ಆಯ್ತಲ್ಲ, ಇಲ್ಲಾಂದ್ರೆ ನಾನು ಆಡ್ತೀನಿ, ತೊಂದರೆ ಇಲ್ಲ. ಓಕೆ, ಇವಾಗ ನಂಬರ್ ಗೇಮ್ನ ನಾನು ನೀವು ಸ್ಟಾರ್ಟ್ ಮಾಡೋಣ ಮತ್ತೆ. ಸೊ ನೀವು ಸೋತ್ರೆ 1 kg ಬಿರಿಯಾನಿ ನೀವು ತಿನ್ಬೇಕು, ಇಲ್ಲ ನಾನು ಅರ್ಧ kg ಬಿರಿಯಾನಿ ತಿಂತೀನಿ. ಓಕೆ. ಸಾಕು. ಸೊ ಗೈಸ್, ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡ್ಬೇಡಿ, ವಿನ್ನರು. ಸೊ 4 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ದುಡ್ಡು ಕೊಡ್ಬೇಕಾ? ಖಂಡಿತ ಕೊಡ್ಬೇಕು. ವಿನ್ನರ್ಗೆ ಮಾತ್ರ ಗಿಫ್ಟಾ? ಆಬ್ವಿಯಸ್ಲಿ ಜಾಸ್ತಿ ಖರ್ಚು ಮಾಡಿದ್ದೆ ನಿಮಗೆ ಬ್ರೋ. ಫೈಟ್ ಕೊಟ್ಟಿದೀವಿ, ಸೋತಿದ್ರು. ನಾನು ನಿಜ ನೀವ್ ಗೆಲ್ತೀರಾ ಅನ್ಕೊಂಡಿದ್ದೆ. ಪಾಪ ಮನು ಗೆಲ್ಬೇಕು ಅನ್ನೋ ಆಸೆ ಆಯ್ತು, ಯಾಕಂದ್ರೆ ಚಿಕ್ಕ ಹುಡುಗ ಕಾಲೇಜ್ನೆಲ್ಲ ಬಂಕ್ ಕೊಡ್ಬಿಟ್ಟು ಬಂದಿದ್ದ. ಬನ್ನಿ ನೀವು. ಓಕೆ, ಫೈನಲ್ ಆಗಿ ಹೆಂಗ್ ಅನ್ಸ್ತು? ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಚೆನ್ನಾಗಿತ್ತು. ನಿಮ್ಗೆ ಹೆಂಗ್ ಅನ್ಸ್ತು? ನನಗೂ ಚೆನ್ನಾಗಿದೆ ಅನ್ನಿಸ್ತು. ಜಾಸ್ತಿ ಲಿಕ್ವಿಡ್ ಐಟಮ್ಸೇ ಕೊಟ್ಟು ಚೆನ್ನಾಗಿ ಟ್ವಿಸ್ಟ್ ಕೊಟ್ಟಿದ್ದೀರಾ. ಹೆಂಗ್ ಅನ್ಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಎಲ್ಲ ಕಡೆ ಕಿತ್ಕೊಂಡ್ ಬಂದಿದೆ, ಆಗೋಗಿ ಒರ್ಸ್ಕೋಬೇಕಷ್ಟೇ. ಹೆಂಗ್ ಅನ್ಸ್ತು? ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು.
ಅಲ್ಲ ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಿಮ್ಮೆಲ್ರಿಗಿಂತ ನನಗೆ ಟಾಸ್ಕ್ ಜಾಸ್ತಿ ಇತ್ತು ನೋಡಿ, ನಾನೇ ಜಾಸ್ತಿ ಬೇಡ್ತಾ ಇರೋದು. ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್, ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್. ಯೂಟ್ಯೂಬರ್ಸ್ ಕಷ್ಟ, ಯೂಟ್ಯೂಬರ್ಸ್ಗೆ ಬರೋ ಅರ್ಥ ಆಗೋದು. ಸೊ ಫೈನಲಿ ನಿಮಗೆ ಕ್ಯಾಶ್ ಪ್ರೈಸ್ ಇದೆ. ದುಡ್ದ್ಬಿಟ್ಟೆ ಇವತ್ತು 3000. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಸೊ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀ